ಆತ್ಮೀಯ ವಿದ್ಯಾರ್ಥಿಗಳೇ, ನಾನಿವಾಗ ಸಿಇಟಿ ಅಪ್ಲಿಕೇಶನ್ ಅಲ್ಲಿ ಥರ್ಡ್ ಪಾರ್ಟ್ ರಿಸರ್ವೇಶನ್ ಸೆಕ್ಷನ್ಗಿಂತ ನೆಕ್ಸ್ಟ್ ಪಾರ್ಟ್ಗಳನ್ನು ಯಾವ ರೀತಿ ಫಿಲ್ ಮಾಡಬೇಕು ಹೇಳೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಮೊದಲನೇದಾಗಿ ನೀವು ಕೆಇಎ ವೆಬ್ಸೈಟಿಗೆ ಹೋಗಬೇಕು. ತಕ್ಷಣ ಇಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ UGCET 2025 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಹಾಕ್ಲಿಕ್ಕೆ ಇಲ್ಲಿ ವಿಂಡೋಸ್ ಓಪನ್ ಆಗುತ್ತೆ. ಇಲ್ಲಿ ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಹಾಕ್ಲಿಕ್ಕೆ ಆಪ್ಷನ್ ಇದೆ. ನಿಮ್ಮ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಅನ್ನು ಹಾಕಬೇಕು. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಬಂದಿದೆ ನೋಡಿ, ಕ್ಯಾಪ್ಚಾವನ್ನ ಅದು ಹೇಗಿದೆಯೋ ಹಾಗೆ ಕರೆಕ್ಟ್ ಆಗಿ ಈ ಬಾಕ್ಸ್ ಅಲ್ಲಿ ಟೈಪ್ ಮಾಡಬೇಕು. ಅದು ಟೈಪ್ ಮಾಡಿದ ಮೇಲೆ ಲಾಗಿನ್ ಯೂಸಿಂಗ್ OTP ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿರೋ ತಕ್ಷಣ ಮುಂದೆ ನೆಕ್ಸ್ಟ್ ನಿಮ್ಗೊಂದು OTP ಬರ್ತದೆ. ಆ OTP ಅನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಇಲ್ಲಿ ಈ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಇದು OTP ಅನ್ನು ಎಂಟ್ರಿ ಮಾಡಿದ ಮೇಲೆ ನೆಕ್ಸ್ಟ್ ಬಟನ್ ಅಥವಾ ನಿಮ್ಮ ಮೊಬೈಲ್ ಆದ್ರೆ ಮೊಬೈಲ್ ಅಲ್ಲಿ ನೆಕ್ಸ್ಟ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಅಲ್ಲಿ ನೆಕ್ಸ್ಟ್ ಅಂತ ಕೆಳಗಡೆ ಯಾವುದೇ ಬಾಕ್ಸ್ ಬರಲ್ಲ, ನೆಕ್ಸ್ಟ್ ಎಂಟರ್ ಕೊಟ್ಟರು ಕೂಡ ಬರ್ತದೆ. ಆಮೇಲೆ ಅದು ನೆಕ್ಸ್ಟ್ ಏನಾಗುತ್ತೆ, ನಿಮ್ಮ ಹೋಮ್ ಪೇಜ್ ಓಪನ್ ಆಗ್ತದೆ. ನಿಮ್ಮ ಮಾಹಿತಿ ಈಗಾಗಲೇ ನೀವು ಫೀಡ್ ಮಾಡಿರ್ತಕ್ಕಂಥ ಮಾಹಿತಿಗಳು, ಸಪೋಸ್ ಈಗ ಜನರಲ್ ಡೀಟೇಲ್ಸ್ ಇರ್ಬೋದು, ಎಲಿಜಿಬಿಲಿಟಿ ಕ್ಲಾಸ್ ಡೀಟೇಲ್ಸ್ ಇರ್ಬೋದು, ಅದೆರಡು ಕೂಡ ಆಲ್ರೆಡಿ ಫಿಲ್ ಮಾಡೋದಿದೆ. ನಾನು ಆಕ್ಚುಲಿ ಅದನ್ನ ಈಗ ಫಿಲ್ ಮಾಡಿದ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಥರ್ಡ್ ಪಾರ್ಟಿ ಹೇಳ್ತಾ ಇರೋ ಕಾರಣ ಎರಡು ಮಾಹಿತಿಗಳು ಇಲ್ಲಿ ಸೈಡಿಗೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇದನ್ನೆಲ್ಲ ನೀವು ಇನ್ನೊಮ್ಮೆ ಚೆಕ್ ಮಾಡ್ಬೋದು. ಚೆಕ್ ಮಾಡಿಕೊಂಡು ಇಲ್ಲಿ ಮುಂದಿನ ಭಾಗಕ್ಕೆ ಹೋಗ್ಬೇಕಿದ್ರೆ ನೆಕ್ಸ್ಟ್ ಅಂತ ನೀವು ಪುನಃ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ರಿಸರ್ವೇಶನ್ ಕ್ಲೇಮ್ಸ್ ಆಪ್ಷನ್ ಬರ್ತದೆ. ಇಲ್ಲಿ ಈ ಭಾಗವನ್ನ ತುಂಬಾ ಕೇರ್ಫುಲ್ ಆಗಿ ಕ್ಲಿಕ್ ಮಾಡಿ, ಯಾಕೆಂದ್ರೆ ನಿಮ್ಮ ಮೀಸಲಾತಿ ಇರ್ಬೋದು, ಬೇರೆ ಯಾವುದೇ ರೀತಿಯ ನೀವು ಕೆಟಗರಿ ಬೇಸಲ್ಲಿ ಯಾವುದೇ ರೀತಿ ಕ್ಲೇಮ್ ಮಾಡ್ಲಿಕ್ಕೆ ಇದ್ರೂ ಕೂಡ ಇದನ್ನ ಕರೆಕ್ಟ್ ಆಗಿ ಫಿಲ್ ಮಾಡಬೇಕಾಗ್ತದೆ. ಫಸ್ಟ್ ಇಂದ ಹೋಗೋಣ ನಾವೀಗ. ಇಲ್ಲಿ ನೀವು GM ಹೊರತುಪಡಿಸಿ ಬೇರೆ ವರ್ಗವನ್ನು ಕ್ಲೇಮ್ ಮಾಡಲು ಬಯಸುವಿರಾ? ಇಲ್ಲಿ SC ST ಅವರು, OBC ಅವರು ಮತ್ತು ಕೆಟಗರಿ 1 ಅವರು ಎಲ್ಲರೂ ಕೂಡ ನೀವು ಹೌದು ಅಂತ ಕ್ಲಿಕ್ ಮಾಡಬೇಕು. ಹೌದು ಅಂತ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮ್ಗೆ ನಿಮ್ಮ ಜಾತಿ ಪ್ರಮಾಣ ಪತ್ರದ ಒಂದು RD ನಂಬರ್ ಹಾಕ್ಲಿಕ್ಕೆ ಒಂದು ಬಾಕ್ಸ್ ಓಪನ್ ಆಗ್ತದೆ. ಇಲ್ಲಿ ಕರೆಕ್ಟ್ ಆಗಿ ನಿಮ್ಮ ಜಾತಿ ಪ್ರಮಾಣ ಪತ್ರದ ಆ ಸಂಖ್ಯೆಯನ್ನು ಕರೆಕ್ಟ್ ಆಗಿ ನೋಡ್ಕೊಂಡು ಟೈಪ್ ಮಾಡಿ. ನೆಕ್ಸ್ಟ್ ಚೆಕ್ ಅಂತ ಕೆಳಗಡೆ ಕೊಡಿ. ಚೆಕ್ ಅಂದ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಯಾವ ಜಾತಿಗೆ ಸಂಬಂಧಪಟ್ಟವ್ರು ಹೇಳೋದು ಆಟೋಮೆಟಿಕ್ ಆಗಿ ಕೆಳಗಡೆ ಇಲ್ಲಿ ಕರೆಕ್ಟ್ ಆಗಿ ಡಿಸ್ಪ್ಲೇ ಆಗ್ತದೆ. ಕೆಟಗರಿ ಡಿಸ್ಪ್ಲೇ ಆಗ್ತದೆ, ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಎಕ್ಸ್ಪೈರಿ ಡೇಟ್ ಡಿಸ್ಪ್ಲೇ ಆಗ್ತದೆ, ಜಾತಿ ಗೊತ್ತಾಗ್ತದೆ, ಪ್ರವರ್ಗ ಎಲ್ಲವೂ ಕೂಡ ಕರೆಕ್ಟ್ ಗೊತ್ತಾಗ್ತದೆ. ಹೀಗೆ ಬರಬೇಕು. ಹೀಗೆ ಬಂದ್ರೆ ಮಾತ್ರ ಅದು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಕರೆಕ್ಟ್ ಇದೆ ಅಂತ ಅರ್ಥ. ಅದೇ ರೀತಿ ನೆಕ್ಸ್ಟ್ ಆಪ್ಷನ್ ಇದೆ ನೋಡಿ, ನೀವು ಆದಾಯ ಕ್ಲೇಮ್ ಮಾಡಲು ಬಯಸುವಿರಾ ಅಂತ. ಅಂದ್ರೆ 8 ಲಕ್ಷ ಒಳಗಡೆ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ರೆ ನೀವೆಲ್ಲರೂ ಹೌದು ಅಂತ ಕ್ಲಿಕ್ ಮಾಡಬೇಕು. ಹೌದು ಅಂತ ಕ್ಲಿಕ್ ಮಾಡಿದ ಮೇಲೆ ತಕ್ಷಣ ಮೇಲ್ಗಡೆ ಇದ್ದ ಹಾಗೆ ನಿಮ್ಗೆ RD ನಂಬರ್ ಹೊಡಿಲಿಕ್ಕೆ ಒಂದು ಬಾಕ್ಸ್ ಬರ್ತದೆ. ಅಲ್ಲಿಯೂ ಕೂಡ ನೀವು ಟೈಪ್ ಮಾಡಿ ಆದಾಯ ಪ್ರಮಾಣ ಪತ್ರದ RD ನಂಬರ್ ಅನ್ನ ಟೈಪ್ ಮಾಡಿ ಚೆಕ್ ಅಂತ ಕೊಡಬೇಕು. ಒಂದು ಗಮನಿಸಬೇಕು, ನೀವು ಇಲ್ಲಿ SC ST ಅವರಿಗೆ ಸಪರೇಟ್ ಆಗಿ ಇನ್ಕಮ್ಗೆ ಮತ್ತು ಜಾತಿಗೆ ಆದಾಯ ಇದು ಸರ್ಟಿಫಿಕೇಟ್ ನಂಬರ್ ಬೇರೆ ಬೇರೆ ಇರ್ತದೆ. ಆದ್ರೆ OBC ಸ್ಟೂಡೆಂಟ್ಸ್ಗೆ RD ನಂಬರ್ ಜಾತಿಗೂ ಒಂದೇ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಒಂದೇ ರೀತಿಯಾಗಿರ್ತದೆ. ಹಾಗಾಗಿ ಎರಡು ಕಡೆ ಎರಡನ್ನು ಟೈಪ್ ಮಾಡಿ ಚೆಕ್ ಅಂತ ಕೊಡಿ. ಆಮೇಲೆ ಡಿಸ್ಪ್ಲೇ ಆದಂತ ಇನ್ಕಮ್ ಅನ್ನ ಕರೆಕ್ಟ್ ಆಗಿ ವೆರಿಫೈ ಮಾಡ್ಕೊಳ್ಳಿ. ಆನಂತರ ನೆಕ್ಸ್ಟ್ ಇರಬೇಕಾಗಿರೋದು ನೋಡಿ, ಇಲ್ಲಿ 371J ಕಲ್ಯಾಣ ಕರ್ನಾಟಕ ಮೀಸಲಾತಿಗೆ ಕಲಂ ಸಲ್ಲಿಸುತ್ತಿದ್ದೀರಾ ಅಂತ. ಇವರೆಲ್ಲರೂ ಕೂಡ ನಾವೀಗ ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯಲ್ಲಿ ಬರೋದಿಲ್ಲ, ಎಲ್ಲರೂ ಕೂಡ ಇಲ್ಲ ಅಂತ ಹಾಕ್ಬಿಡಿ. ನೆಕ್ಸ್ಟ್ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ದೀರಾ ಅಂದ್ರೆ ತಾಲೂಕು ಸೆಂಟರ್ ನ ಬಿಟ್ಟು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಮಾತ್ರ ಇದನ್ನ ಕ್ಲೇಮ್ ಮಾಡ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಗ್ರಾಮೀಣ ವಿದ್ಯಾರ್ಥಿಗಳಾಗಿದ್ರೆ ಮಾತ್ರ ಇಲ್ಲಿ ಹೌದು ಅಂತ ಕ್ಲಿಕ್ ಮಾಡಿ. ನೀವೇನಾದ್ರೂ 1ರಿಂದ 10ನೇ ತರಗತಿಯ 10 ವರ್ಷಗಳ ಅವಧಿಯಲ್ಲಿ 1 ವರ್ಷ ನಗರ ಪ್ರದೇಶದಲ್ಲಿ ಓದ್ತಾ ಇದ್ರು ಕೂಡ ನಿಮ್ಗೆ ಇದನ್ನ ಕ್ಲೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಗ್ರಾಮೀಣ ಅಭ್ಯರ್ಥಿ ಆಗಿದ್ರೆ ಮಾತ್ರ ಇಲ್ಲಿ ಹೌದು ಕ್ಲಿಕ್ ಮಾಡಿ, ಉಳಿದವರು ಇಲ್ಲ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನೀವು ಧಾರ್ಮಿಕ ಅಲ್ಪಸಂಖ್ಯಾತ ಮೀಸಲಾತಿ ಕೋಟಾವನ್ನು ಬಯಸುತ್ತಿದ್ದೀರಾ? ಇಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಜೈನಿಸಂ ಈಗ ಅಂತವರು ವಿದ್ಯಾರ್ಥಿಗಳು ಹೌದು ಅಂತ ಕ್ಲಿಕ್ ಮಾಡಬೇಕು, ಉಳಿದವರು ನೋ ಅಂತ ಕ್ಲಿಕ್ ಮಾಡಬೇಕು.
ನೆಕ್ಸ್ಟ್ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀರಾ ಅಂತ, ಕನ್ನಡ ಮೀಡಿಯಂ ಸ್ಟೂಡೆಂಟ್ ನೀವು ಹೌದಾ ಅಂತ. ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿದ್ರೆ ನೀವು ಹೌದು ಅಂತ ಕ್ಲಿಕ್ ಮಾಡಬೇಕು. ಸಪೋಸ್ 1 ವರ್ಷ ನೀವೇನಾದ್ರೂ ಇಂಗ್ಲಿಷ್ ಮೀಡಿಯಂ ಓದಿದ್ರು ಕೂಡ ನಿಮಗೆ ಅದನ್ನು ಕ್ಲೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕಂಟಿನ್ಯೂಸ್ ಆಗಿ 10 ವರ್ಷವೂ ಕೂಡ ಕನ್ನಡ ಮೀಡಿಯಂ ಓದಿದ್ರೆ ಮಾತ್ರ ನಾವು ಇದನ್ನ ಕ್ಲೇಮ್ ಮಾಡ್ಲಿಕ್ಕೆ ಆಗ್ತದೆ. ಅಂತಹ ವಿದ್ಯಾರ್ಥಿಗಳು ಹೌದು ಅಂತ ಕ್ಲಿಕ್ ಮಾಡಿ. ಇಂಗ್ಲಿಷ್ ಮೀಡಿಯಂ ಓದೋರೆಲ್ಲ ನೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಇದೆ ನೋಡಿ, ನೀವು ಭಾಷಾ ಅಲ್ಪಸಂಖ್ಯಾತರ ಮೀಸಲಾತಿ ಕೋಟಾವನ್ನ ಬಯಸುತ್ತೀರಾ ಅಂತ. ಎಲ್ರು ಕೂಡ ನೋ ಅಂತ ಹಾಕ್ಬಿಡಿ, ನಮಗೆ ಅಪ್ಲೈ ಆಗೋದಿಲ್ಲ ಇದು. ನೆಕ್ಸ್ಟ್ ಆಪ್ಷನ್ ಕೂಡ ಆರ್ ಯು ಸನ್ ಎ ಡಾಟರ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಮೈಗ್ರೆಂಟ್ಸ್ ಅಂತ, ಇದು ಕೂಡ ಇಲ್ಲ ಅಂತ ಹಾಕಿ. ಸೆಂಟ್ ಜಾನ್ಸ್ ರಿಸರ್ವೇಶನ್ ಕ್ಲೇಮ್ಸ್ ಅಂತ ನಮ್ಮ ಸ್ಟೂಡೆಂಟ್ಸ್ ಯಾರು ಕೂಡ ಅಂತವ್ರು ಇಲ್ಲ, ಸೊ ನೋ ಇಲ್ಲ ಅಂತ ಹಾಕ್ಬಿಡಿ. ನೀವು ಯಾವುದೇ ವಿಶೇಷ ವರ್ಗವನ್ನು ಕ್ಲೇಮ್ ಮಾಡಲು ಬಯಸುವಿರಾ ಅಂದ್ರೆ NCC ಇದೆ, ಸ್ಪೋರ್ಟ್ಸ್ ಇದೆ, ಇದಕ್ಕೆಲ್ಲ ಸರ್ಟಿಫಿಕೇಟ್ ಬೇಕು. ಹಾಗಾಗಿ ಸರ್ಟಿಫಿಕೇಟ್ ಇದ್ದಲ್ಲಿ ಮಾತ್ರ ಎಸ್ ಹಾಕ್ಬೇಕು. ನಮ್ಮಲ್ಲಿ ಆಲ್ಮೋಸ್ಟ್ ಇದು ಯಾವ ಕ್ಯಾಟಗರಿಗೆ ಯಾರು ಬರೋದಿಲ್ಲ, ಹಾಗಾಗಿ ಎಲ್ಲರೂ ಕೂಡ ನೋ ಅಂತ ಹಾಕಿ. ಇದನ್ನ ನೋ ಅಂತ ಹಾಕಿದ ಮೇಲೆ ಈ ಪಾರ್ಟ್ ನಿಮ್ದು ಕಂಪ್ಲೀಟ್ ಆಯ್ತು ಅಂತ ಅರ್ಥ. ನೆಕ್ಸ್ಟ್ ಸೇವ್ ಅಂತ ಆಪ್ಷನ್ ಇದೆ ನೋಡಿ, ಕೆಳಗಡೆ ಸೇವ್ ಅಂತ ಒಂದು ಗ್ರೀನ್ ಇಂಕಲ್ ಒಂದು ಬಾಕ್ಸ್ ಕಾಣ್ತಾ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡಿ. ಸೇವ್ ಮಾಡಿದ ಮೇಲೆ ನೆಕ್ಸ್ಟ್ ನೀವು ಯಾವೆಲ್ಲ ಒಂದು ರಿಸರ್ವೇಶನ್ ಕ್ಲೇಮ್ ಮಾಡಿದ್ದೀರಾ, ಯಾವುದಕ್ಕೆಲ್ಲ ಎಸ್ ಕೊಟ್ಟಿದ್ದೀರಾ, ಆ ಎಸ್ ಕೊಟ್ಟದೆಲ್ಲ ಇಲ್ಲಿ ಕ್ಲೇಮ್ಡ್ ಅಂತ ಡೀಟೇಲ್ಸ್ ಅಲ್ಲಿ ಕಾಣಿಸ್ತಾ ಇದೆ. ಉಳಿದದೆಲ್ಲ ನಾಟ್ ಕ್ಲೇಮ್ಡ್ ಇದೆ, ಇದಕ್ಕೆಲ್ಲ ನೀವು ನೋ ಕೊಟ್ಟಿದ್ದೀರಾ ಅಂತ ಅರ್ಥ. ಸಪೋಸ್ ಏನಾದ್ರು ಇಲ್ಲಿ ನಿಮ್ದು ರಿಸರ್ವೇಶನ್ ಕೊಡ್ಲಿಕ್ಕೆ ಉಂಟು ಅಂತಿದ್ರೆ ಪುನಃ ಒಮ್ಮೆ ಇದನ್ನ ಬ್ಯಾಕ್ ಹೋಗಿ ಪುನಃ ಅಲ್ಲಿ ಎಂಟ್ರಿ ಮಾಡಿ. ಸಪೋಸ್ ಸರಿಯಾಗಿದ್ರೆ ನೆಕ್ಸ್ಟ್ ಸೇವ್ ಅಂತ ಕೊಡಿ. ನೆಕ್ಸ್ಟ್ ಪೇಜ್ ಅಂತ ಮುಂದುವರಿಸಿ ಅಂತ ನೆಕ್ಸ್ಟ್ ಪೇಜ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬರುವಂತದ್ದು ನಿಮ್ಮ ಸ್ಕೂಲ್ ಡೀಟೇಲ್ಸ್ ಅನ್ನು ಎಂಟ್ರಿ ಮಾಡೋದು. ಈಗಾಗಲೇ ಸ್ಯಾಟ್ಸ್ ಪೋರ್ಟಲ್ ಇಂದ 3ನೇ ತರಗತಿಯಿಂದ 12ನೇ ತರಗತಿವರೆಗೆ ಆಟೋಮೆಟಿಕ್ ಆಗಿ ನಿಮ್ಮ ತರಗತಿಗಳೆಲ್ಲ ಫೆಚ್ ಆಗಿರ್ತದೆ. ಕೆಲವು ಜನ ಮಿಸ್ ಆಗ್ಲಿಕ್ಕೂ ಸಾಕು, ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಇವಳಿದು ಎಲ್ಲ ಫೆಚ್ ಆಗಿದೆ, ಬಟ್ 1 ಮತ್ತು 2ನೇ ತರಗತಿ ಮಿಸ್ಸಿಂಗ್. ಹಾಗಾಗಿ ಈ 1-2 ತರಗತಿಯನ್ನ ಅಥವಾ ಯಾವ್ದಾದ್ರು ಮಿಸ್ ಆದ್ರ ತರಗತಿಯನ್ನ ಎಂಟ್ರಿ ಮಾಡೋದು ಹೇಗೆ ಅಂತಂದ್ರೆ, ಮೇಲ್ಗಡೆ ನೀವು ನೋಡ್ಬೇಕು, ತೇರ್ಗಡಿಯಾರ ತರಗತಿ ಅಂತಿದೆ ಫಸ್ಟ್ ಆಪ್ಷನ್. ಇಲ್ಲಿ ಎಲ್ಲ ತರಗತಿಗಳು ಕೂಡ ಇರ್ತದೆ, ಫೀಡ್ ಆಗಿರ್ತದೆ. ನೀವು ಏನ್ ಮಾಡ, ಈ ತರಗತಿ ಮೇಲೆ ಒಮ್ಮೆ ಜಸ್ಟ್ ಆ ಬಾಕ್ಸ್ ಒಳಗಡೆ ಕ್ಲಿಕ್ ಮಾಡಿದಾಗ 12 ತರಗತಿಗಳು ಇಲ್ಲಿ ಓಪನ್ ಆಗ್ತದೆ. ತರಗತಿಯನ್ನು ಎಂಟ್ರಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ, ಆ ತರಗತಿ ಮಾತ್ರ ನೀವು ಇಲ್ಲಿ ಎಂಟ್ರಿ ಮಾಡೋದು, ಸಿಲೆಕ್ಟ್ ಮಾಡೋದು. ನೆಕ್ಸ್ಟ್ ವರ್ಷ, ಯಾವ ವರ್ಷ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಅನ್ನ ಪಾಸ್ ಆಗಿದ್ದೀರಿ, ಪಾಸ್ ಆದ ವರ್ಷ 13-14 ಸಾಮಾನ್ಯವಾಗಿರ್ತದೆ ಈ ಬ್ಯಾಚಿನವರಿಗೆ. ನೆಕ್ಸ್ಟ್ ಬೋರ್ಡ್, ಕರ್ನಾಟಕ ಬೋರ್ಡ್, CBSE ಬೋರ್ಡ್ ಯಾವುದು ಅಂತ ಕರೆಕ್ಟ್ ಆಗಿ ನೋಡಿ. CBSE ಹೇಳಿದ್ರೆ CBSE ಬರೀಬೇಕು, ಉಳಿದವರೆಲ್ಲ ಸ್ಟೇಟ್ ಬೋರ್ಡ್ ಆಫ್ ಕರ್ನಾಟಕ ಬರೀರಿ. ನೆಕ್ಸ್ಟ್ ಜಿಲ್ಲೆ, ನಾವು ಯಾವ ಜಿಲ್ಲೆಯಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಅನ್ನ ಪಾಸ್ ಆಗಿರೋದು. ಸಪೋಸ್ ಬೇರೆ ಜಿಲ್ಲೆಯಿಂದ ಬಂದಿದ್ರೆ ಆ ಜಿಲ್ಲೆಯ ಹೆಸರನ್ನ ಕರೆಕ್ಟ್ ಆಗಿ ಸಿಲೆಕ್ಟ್ ಮಾಡಬೇಕು. ಆ ನಂತರ ಇಲ್ಲಿ ಸಿಲೆಕ್ಟ್ ಸ್ಕೂಲ್ ಅಂತ ಬರ್ತದೆ. ಇಲ್ಲಿ ಸುಮಾರಷ್ಟು ಸ್ಕೂಲ್ಗಳು ಜಿಲ್ಲೆಯಲ್ಲಿ ಬರುವಂತಹ ಎಲ್ಲಾ ಇದೆ. ಹಾಗಾಗಿ ಸಾವಿರಾರು ಸ್ಕೂಲ್ ಇರುವಾಗ ಯಾವ್ದು ಅಂತ ಹುಡುಕ್ತೀರಾ, ತುಂಬಾ ಸರ್ಚ್ ಮಾಡ್ಲಿಕ್ಕೆ ತುಂಬಾ ಟೈಮ್ ಕೂಡ ಬೇಕು. ಅದಕ್ಕೋಸ್ಕರ ನೀವು ಬೆಸ್ಟ್ ಆಪ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಪ್ರೈಮರಿ ಸ್ಕೂಲ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಆ ಸ್ಕೂಲಿನ HM ಅನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಅವರ ಶಾಲೆಯ UDICE ಕೋಡ್ ಅಂತ ಕೇಳಿ. UDICE ಕೋಡ್ ಅನ್ನು ಅವ್ರು ಕೊಟ್ರೆ ನೋಡಿ, ಕ್ರಮವಾಗಿ ಸ್ಟಾರ್ಟಿಂಗ್ ಇದೆ ನೋಡಿ, ಇಲ್ಲಿ ಅದರ್ಸ್ ಅಂತ ಕೆಳಗಡೆ ಇದೆ 29, 24, 0 ಅಂತ ಇದೆಯಲ್ಲ, ಅದು ಆಯಾ ಶಾಲೆ UDICE ಕೋಡ್. ಇದು ಕ್ರಮವಾಗಿದೆ 1, 2, 3, 4, 5, 6 ಲಾಸ್ಟ್ ನಂಬರ್ ನೋಡಿ, ಅದೇ ಆರ್ಡರ್ ಅಲ್ಲೇ ಇದೆ. ಹಾಗಾಗಿ ನೀವು UDICE ಕೋಡ್ ಅನ್ನು ಅವ್ರು ಕೊಟ್ರೆ ಸುಲಭವಾಗಿ ಅನುಕ್ರಮ ಸಂಖ್ಯೆಯನ್ನು ಸರ್ಚ್ ಮಾಡಿ ನಿಮ್ಮ ಪ್ರೈಮರಿ ಸ್ಕೂಲ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಹೀಗೆ ನಿಮ್ಮ ಸ್ಕೂಲ್ ಸಿಕ್ಕಿರೋ ತಕ್ಷಣ ಅದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಆಡ್ ಸ್ಟಡಿ ಡೀಟೇಲ್ಸ್ ಅಂತ ಕೊಡಬೇಕು. ಆವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಎಂಟ್ರಿ ಆಗ್ತದೆ, ಸಕ್ಸಸ್ಫುಲಿ ಆಗಿ ಎಂಟ್ರಿ ಆಗ್ತದೆ. ಪುನಃ ಸೆಕೆಂಡ್ ಸ್ಟ್ಯಾಂಡರ್ಡ್ ಎಂಟ್ರಿ ಮಾಡಬೇಕು ಅಂದ್ರೆ ಪುನಃ ತೇರ್ಗಡೆಯ ತರಗತಿಗೆ ಹೋಗಿ 2ಅನ್ನ ಸೆಲೆಕ್ಟ್ ಮಾಡಿ. 2ಅನ್ನ ಸೆಲೆಕ್ಟ್ ಮಾಡಿ ಆಮೇಲೆ ಪಾಸ್ ಆದ ವರ್ಷವನ್ನ ಸೆಲೆಕ್ಟ್ ಮಾಡಿ. ಸಪೋಸ್ 2014 ಫಸ್ಟ್ ಸ್ಟ್ಯಾಂಡರ್ಡ್ ಆಗಿದ್ರೆ ಸೆಕೆಂಡ್ ಸ್ಟ್ಯಾಂಡರ್ಡ್ 2015 ಆಗಿರುತ್ತದೆ. ಹಾಗಾಗಿ ನೀವು 2015 ಸ್ಟ್ಯಾಂಡರ್ಡ್ ಆಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಕ್ಲಾಸ್ ಬರ್ತದಲ್ಲ, ಆಟೋಮೆಟಿಕ್ ಕ್ಲಾಸ್, ಯಾವ ಕ್ಲಾಸ್ ಅನ್ನು ಸೆಲೆಕ್ಟ್ ಮಾಡೋದು. ನೆಕ್ಸ್ಟ್ ಹಾಗೆ ವರ್ಷ ಸೆಲೆಕ್ಟ್ ಮಾಡೋದು, ಬೋರ್ಡ್ ಸೆಲೆಕ್ಟ್ ಮಾಡೋದು. ಹೀಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಅನ್ನ ನೀವು ಆಡ್ ಮಾಡಬೇಕು, ಸ್ಕೂಲ್ ನೇಮ್ ಅನ್ನು ಕೊಟ್ಟು ಆಡ್ ಮಾಡಬೇಕು. ಆ ನಂತರ ನೆಕ್ಸ್ಟ್ ಬಟನ್ ಒತ್ತಬೇಕು. ನೆಕ್ಸ್ಟ್ ಬಟನ್ ಒತ್ತಿದ ಮೇಲೆ ನೆಕ್ಸ್ಟ್ NRI ಸೆಕ್ಷನ್ ಓಪನ್ ಆಗ್ತದೆ.
ಇಲ್ಲಿ NRI ಸೆಕ್ಷನ್ ಅಲ್ಲಿ ನೋಡಿ NRI ಗಾರ್ಡಿಯನ್ ಸಿಟಿಜನ್ಶಿಪ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಈಗ ನೋಡಿ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಸೆಲೆಕ್ಟ್ ಮಾಡಿ ಇಂಡಿಯಾ ಹೇಳುದನ್ನ ಇಲ್ಲಿ ಮೇಲ್ಗಡೆ ಸೆಲೆಕ್ಟ್ ಮಾಡಬೇಕು. ಇಂಡಿಯಾ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮುಂದುವರಿಸು ಅಂತ ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಟ್ಟಾಗ ಡಾಕ್ಯುಮೆಂಟ್ ಅಪ್ಲೋಡಿಂಗ್ ಸೆಕ್ಷನ್ ಬರ್ತದೆ. ಡಾಕ್ಯುಮೆಂಟ್ ಅಪ್ಲೋಡಿಂಗ್ ಸೆಕ್ಷನ್ ಅಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಅನ್ನ ಈಗ ನೀವು ಅಪ್ಲೋಡ್ ಮಾಡಬೇಕಾಗಿದೆ ಹೇಳುದು. ಇಲ್ಲಿ ಸಿಲೆಕ್ಟ್ ಅಂತ ನೀವು ಜಸ್ಟ್ ಒಮ್ಮೆ ಕ್ಲಿಕ್ ಮಾಡಿದ್ರೆ ಬರ್ತದೆ ನೋಡಿ. ಸಿಲೆಕ್ಟ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಿಗ್ನೇಚರ್ ಅಪ್ಲೋಡ್ ಮಾಡ್ಲಿಕ್ಕೆ ಮಾತ್ರ ಬಾಕಿ ಇದೆ. ಫೋಟೋ ಅಪ್ಲೋಡ್ ಆಗಿದೆ, ಬೇರೆ ಡಾಕ್ಯುಮೆಂಟ್ಸ್ ಈಗ ಅದು ಕೇಳ್ತಾ ಇಲ್ಲ. ಸೊ ಸಿಲೆಕ್ಟ್ ಅಂತ ಇಲ್ಲಿ ಸಿಗ್ನೇಚರ್ ಅನ್ನ ಸಿಲೆಕ್ಟ್ ಮಾಡ್ಕೊಳ್ಬೇಕು. ಸಿಗ್ನೇಚರ್ ಅನ್ನ ಸಿಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಆ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡ್ತೀರಿ. ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನೀವು ಒಂದು ಪೇಪರ್ ಅಲ್ಲಿ ನಿಮ್ಮ ಸೈನ್ ಹಾಕ್ಸ್ಕೊಂಡು ಇದರ ಒಂದು ಮೊಬೈಲ್ ಅಲ್ಲಿ ಫೋಟೋ ಹೊಡೆದು ಒಂದು ಸ್ಕ್ರೀನ್ ಕ್ರಾಪ್ ಮಾಡಿಬಿಟ್ಟು ಅದನ್ನ ಸೇವ್ ಮಾಡಿ ಇಟ್ಕೊಳ್ಬೇಕು ಮೊಬೈಲ್ ಅಲ್ಲಿ. ಆಮೇಲೆ ಈ ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಬೇಕು. ಚೂಸ್ ಫೈಲ್ ಈಗ ಅದು ಸರ್ಚ್ ಆಗ್ತದೆ. ಅದು ಎಲ್ಲಿದೆ, ಯಾವ ಬ್ರೌಸ್ ಮಾಡ್ಕೊಳ್ತದೆ ನಿಮ್ಮ ಫೈಲ್ ಅನ್ನ ನಿಮ್ಮ ಮೊಬೈಲ್ ಇಂದ ಬ್ರೌಸ್ ಮಾಡಿ ಇಲ್ಲಿ ಬಂದು ಬ್ರೌಸ್ ಮಾಡಬೇಕು. ಬ್ರೌಸ್ ಮಾಡಿದ್ಮೇಲೆ ನಿಮ್ಮ ಫೈಲ್ ನೇಮ್, ಆಮೇಲೆ ನೆಕ್ಸ್ಟ್ ನೀವು ಅದನ್ನು ಅಪ್ಲೋಡ್ ಅಂತ ಕ್ಲಿಕ್ ಮಾಡಬೇಕು. ಅಪ್ಲೋಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೀವು ಅಪ್ಲೋಡ್ ಮಾಡಿದಂತಹ ಫೋಟೋ ಅಥವಾ ಸಿಗ್ನೇಚರ್ ಇರ್ಬೋದು ಇಲ್ಲಿ ಬಂದು ಕೂತ್ಕೊಳ್ತದೆ, ಡಿಸ್ಪ್ಲೇ ಆಗ್ತದೆ ಕೆಳಗಡೆ. ಡೌನ್ಲೋಡ್ ಇದೆ ನೋಡಿ, ಡಿಲೀಟ್ ಇದೆ, ಫೋಟೋ ಮತ್ತು ಸಿಗ್ನೇಚರ್ ಅಂತ ಕಾಣ್ತಾ ಇದೆಯಲ್ಲ, ಹಾಗೆ ಆಗ್ಬೇಕು. ಒಂದ್ ವೇಳೆ ಅಪ್ಲೋಡ್ ಫೇಲ್ ಬಂತು ಅಂತಂದ್ರೆ ಅದು ಕಾರಣ ನಿಮ್ಮ ಫೈಲ್ ಸಮಸ್ಯೆ ಇದೆ. ಫೈಲ್ ಸೈಜ್ ದೊಡ್ಡ ಇರ್ಬೋದು ಅಥವಾ ಬೇರೆ ಫಾರ್ಮೇಟ್ ಅಲ್ಲಿ ನೀವು PDF ಎಲ್ಲ ಮಾಡಿದ್ರೆ ಆಗೋದಿಲ್ಲ. JPG ಫೈಲೇ ಆಗ್ಬೇಕು, 50 KB ಒಳಗಡೆಗೆ ಇರಬೇಕು. ಹಾಗಿದ್ದಾಗ ಮಾತ್ರ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬರೋದು. ಈ ಸಕ್ಸಸ್ಫುಲಿ ಅಂತ ಬಂದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅನ್ನ ನಾವು ತಗೊಳ್ಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತ ವಿಂಡೋಸ್